ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾರ್ಮಲ್ ಕೀಬೋರ್ಡ್ಗೆ ಈ ಥರ ಫೋಟೋ ಸೆಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ನಿಮ್ಮ ಮೊಬೈಲ್ ಕೂಡ ಇದೇ ಥರ ಫೋಟೋ ಸೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಿಮ್ಗೆ ಇಷ್ಟವಾದ ಫೋಟೋವನ್ನು ಈ ಥರ ಮೆಸೇಜ್ ಟೈಪಿಂಗ್ ಮಾಡೋ ಕೀಬೋರ್ಡ್ದಾಗ ಸೆಟ್ ಮಾಡಿ ಅದನ್ನು ಹೇಗೆ ಅಂತ ಇವಾಗ ತೋರಿಸ್ತೀನಿ. ಬನ್ನಿ, ಇವಾಗ ವಾಟ್ಸಪ್ ಓಪನ್ ಮಾಡಿಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿದ ನಂತರ ಯಾವುದೋ ಒಂದು ನಂಬರ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಮೆಸೇಜ್ ಟೈಪಿಂಗ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಇಮೋಜಿ ಇದೆಯಲ್ಲ, ಇಮೋಜಿ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಸ್ವಲ್ಪ ಮೂವ್ ಮಾಡಿ ಸೆಟ್ಟಿಂಗ್ ಓಪನ್ ಆದ. ಈ ಥರನೂ ಹೋಗ್ಬೋದು. ಈ ಥರ ಬೇಡ ಅಂದರೆ ಬ್ಯಾಕ್ ಬನ್ನಿ. ಅಲ್ಲಿ ಸೆಟ್ಟಿಂಗ್ ಲೋಗೋ ಕಾಣುತ್ತಲ್ಲ, ಆ ಸೆಟ್ಟಿಂಗ್ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಮೂರನೇ ಆಪ್ಷನ್ ಥೀಮ್ ಅಂತಿದೆಯಲ್ಲ ಫ್ರೆಂಡ್ಸ್, ಆ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮೈ ಥೀಮ್ ಪ್ಲಸ್ ಐಕಾನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಗ್ಯಾಲರಿ ಓಪನ್ ಆಗ್ತದೆ. ನಿಮ್ಮ ಗ್ಯಾಲರಿದಾಗ ನಿಮ್ಗೆ ಇಷ್ಟವಾದ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದನ್ನು ನಿಮ್ಗೆ ಎಷ್ಟು ಸೈಜ್ ಬೇಕಾದ್ರೆ ಸೈಜ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಬ್ರೈಟ್ನೆಸ್ ಕಾಣುತ್ತಲ್ಲ, ಅದು 100 ಇಡಿ. ಫೋಟೋ ಕ್ಲಿಯರ್ ಕಾಣುತ್ತದೆ. ಇಟ್ಟ ನಂತರ ಕೆಳಗಡೆ ಡನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಅಪ್ಲೈ ಅಂತಿದೆಯಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬ್ಯಾಕ್ ಬನ್ನಿ. ಇವಾಗ ನಿಮ್ಮ ಫೋಟೋ ಕುಂತಿರುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.